ಕೆರೆಕೋಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಹಿನ್ನೆಲೆಯಲ್ಲಿ ಶಾಲಾ ಆವರಣದಲ್ಲಿ ಅವಶ್ಯವಿರುವ ಶಿಕ್ಷಕರನ್ನು ನಿಯೋಜನೆ ಮಾಡುವಂತೆ ಆಗ್ರಹಿಸಿ ಪಾಲಕರು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಮೊನ್ನೆವರೆಗೆ CRP ಟ್ರಾನ್ಸ್ಫರ್ ಆಗುವ ತನಕ ನಮಗಿಲ್ಲಿ 3 ಜನ ಶಿಕ್ಷಕರಿದ್ದರು ಮತ್ತು ಒಬ್ಬರು ಅತಿಥಿ ಶಿಕ್ಷಕರನ್ನು ನಾವು ತೆಗೆದುಕೊಂಡಿದ್ವಿ. ಅಂದರೆ 4 ಜನ ಶಿಕ್ಷಕರು ಭಾಳ ಚೆನ್ನಾಗಿ ಕಲಿಸ್ತಾ ಇದ್ದರು. ಆದರೆ ಇವತ್ತು ಇಂಥ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7 ವರ್ಗನೂ ಸರಿಯಾಗಿ ನಡೆಸ್ತಾ ಇದೆ. ಅಂಥ ಸಂದರ್ಭದಲ್ಲಿ 2 ಶಿಕ್ಷಕರನ್ನು ಇಟ್ಟುಕೊಂಡು ಇದೇ ಶಿಕ್ಷಕರಿಂದ ಕಂಟಿನ್ಯೂ ಮಾಡಿ ನೀವು ಶಾಲೆ ಮಾಡಿ ಅಂತ ಹೇಳ್ತಾರೆ. ಪಾಲಕರು ಯಾವ ಒಂದು ಇದರಿಂದ ಕಳಿಸಬೇಕು, ಯಾವ ಧೈರ್ಯದಿಂದ? ನಮ್ಮ ಶಿಕ್ಷಕರು ಬೇಕೇ ಬೇಕು ಅನ್ನೋ ಒಂದು ಒಮ್ಮತ ನಿರ್ಧಾರ ಮಾಡಿಕೊಂಡು ನಾವು ಇವತ್ತು ಈ ಒಂದು ಹೋರಾಟಕ್ಕೆ ಹಿಡಿದಿದ್ದೇವೆ. ಮತ್ತು ನಮ್ಮ ಹೋರಾಟ ಆಗಿದೆ ಅಂತಂದರೆ ಶಾಂತಿಯುತ ಹೋರಾಟ ಮತ್ತು ಅನಿರ್ದಿಷ್ಟ ಅವಧಿ. ಇವತ್ತು ನಮ್ಮದು ಶುರುವಾಯಿತು ಅಂತಂದರೆ ನಮಗೆ ಶಿಕ್ಷಕರು ಕೊಡೋ ತನಕ ನಾವು ಬಿಡುವ ಪ್ರಶ್ನೆನೇ ಇಲ್ಲ. ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು, SDMC ಸದಸ್ಯರ ಜೊತೆ ಪೂರ್ವ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಶಿಕ್ಷಕರನ್ನು ನಿಯೋಜನೆ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ. ಶಾಲೆಯಲ್ಲಿ 2 ಶಿಕ್ಷಕರೇ ಇರುವುದರಿಂದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗುತ್ತಿಲ್ಲ ಎಂದು ಪಾಲಕರು ಆರೋಪಿಸುತ್ತಿದ್ದಾರೆ. ಇನ್ನು ಶಾಲಾ ಮಕ್ಕಳು ತರಗತಿಗೆ ಗೈರಾಗಿ ಪಾಲಕರ ಜೊತೆಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸಾಥ್ ನೀಡಿದ್ರು. ಹೊಸದಾಗಿ ಶಿಕ್ಷಕರ ನಿಯೋಜನೆಯಾಗುವವರೆಗೂ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಾರೆ ಸರ್ಕಾರಿ ಶಾಲೆಯ ಮೇಲೆ ವಿಶ್ವಾಸ ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಪಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.